ಹಿಂದ್ಗಡೆ ಒಂದು ಓಪನ್ ಮಾಡಿ ಗೇಟ್ ಹಾಕ್ಬೇಕು. ಈ ಸ್ಕೂಲ್ ಹೋಗೋ ಮಕ್ಕಳು ಎಲ್ಲ ಜಂಪ್ ಮಾಡ್ಕೊಂಡ್ ಬರ್ತಾ ಇದಾರಂತೆ, ಜಾಲಿ ಕಟ್ ಮಾಡ್ಬಿಟ್ಟು ಎಲ್ಲ. ಅದು ಗೇಟ್ ಇದ್ರೆ ನೇರವಾಗಿ ಹಿಂಗೆ ಬಂದು ಈ ಗೇಟ್ ಇಂದ ಈಚೆ ಹೊರಟೋಗ್ತಾರೆ ಅವರು. ಇಲ್ಲಿ ಜಂಪ್ಗಳು ಮಾಡ್ತಾ ಇದಾರೆ, ತೊಂದರೆ ಆಗ್ತಾ ಇದೆ, ಗಾಯಗಳಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಒಂದೇದು ಮಗನ ಸುತ್ತಾಕೊಂಡ್ಬರ್ಬೇಕು ಅಂತ ದಾರಿ ಇಲ್ಲ. ಅಲ್ಲೊಂದ್ ಗೇಟ್ ಹಾಕ್ಬೇಕು. ಆ ಕಡೆಯಿಂದ ಬರೋರು ಪಾರ್ಕ್ ಒಳಗೂ ಬರ್ತಾರೆ, ಸಾರ್ವಜನಿಕರು ಹೆಣ್ಮಕ್ಳು ಎಲ್ಲ ಬರ್ತಾರೆ. ಎರಡನೇದು ಏನಂದ್ರೆ, ಈಗ ಇಂಪಾರ್ಟೆಂಟ್ ವಾಶ್ರೂಮ್ಸ್ ರಿಪೇರ್ ಮಾಡಿಸ್ಬೇಕು ಇದೆ, ಅದನ್ನ ಎಲ್ಲ ಕಿತ್ತೋಗಿದೆ, ರೆಡಿ ಮಾಡಬೇಕು. ಮೂರನೇ ಇಂಪಾರ್ಟೆಂಟ್ ಏನಂದ್ರೆ, ಇಲ್ಲಿ ಸೆಕ್ಯೂರಿಟಿ ಇಲ್ಲ. ಸೆಕ್ಯೂರಿಟಿ ಇಲ್ದಿರೋ ಕಾರಣಗಳಿಂದ ಅನೈತಿಕ ಚಟುವಟಿಕೆಗಳು ಎಲ್ಲ ನಡೀತಾ ಇದೆ ಇಲ್ಲಿ. ಡ್ರಿಂಕ್ಸ್, ಬೇರೆ ಬೇರೆ ಚಟುವಟಿಕೆಗಳೆಲ್ಲ ನಡೀತಾ ಇದೆ. ಅದಕ್ಕೆ ಲೈಟ್ಸ್ ಇದೆಯಾ, ಮೊದ್ಲೆಲ್ಲ ಲೈಟ್ ಇವಾಗ ಎಲ್ಲ ಹೊಟ್ಟೋಗಿದೆ. ಆಮೇಲೆ ರಾತ್ರಿ ಹೊತ್ತು ಏನಿದೆ ಡ್ರಗ್ಸ್ ಜಾಸ್ತಿ ಆಗೋಗಿದೆ ಇಲ್ಲಿ. ಮೇಲೆ ಒಳಗಡೆ ಎಲ್ಲ ಕೂತ್ಕೊಂಡು ಇಂಜೆಕ್ಷನ್ಸ್ ತಗೊಳ್ಳೋದು, ಡ್ರಗ್ಸ್ ತಗೊಳ್ಳೋದು, ಇದು ಜಾಸ್ತಿ ಆಗೋಗಿದೆ. ಇದಕ್ಕೆಲ್ಲ ತುಂಬಾ ಕಂಟ್ರೋಲ್ ಮಾಡಿದೀವಿ. ಅದಕ್ಕೆ ನಾವೇ ಎಲ್ಲ ದುಡ್ಡು ಹಾಕೊಂಡು, ನಾವೇ ನಮ್ ಸ್ವಂತ ದುಡ್ಡಿಂದ ಸುಮಾರು ಸತಿ ಕ್ಲೀನ್ ಮಾಡ್ಸಿದೀವಿ. ನಾವು ಒಂದು 3 months ನಾವು ಮಾಡ್ಸಾನೆ ಇದೀವಿ. ಎಲ್ರು ದುಡ್ಡು ಹಾಕ್ತಾರೆ. ಇವಾಗ ಏನಂದ್ರೆ, ನಮ್ಗೆ ಇಡೀ ಒಂದು 5-6 ವಾರ್ಡ್ಗೆ ಪಾರ್ಕ್ ಇಲ್ಲ. ಇದು ಒಂದೇ ಇರೋದ್ ಪಾರ್ಕ್. ಈ ಒಂದ್ ಪಾರ್ಕ್ ನಾವು ಕಾಪಾಡ್ಕೊಂಡಿಲ್ಲ ಅಂದ್ರೆ ಇರೋದೆಲ್ಲ ಹಾಳಾಗ್ ಹೋಗುತ್ತೆ. ಇದು ಹಾಳಾಗ್ ಹೊಟ್ಟೋಗಿತ್ತು. ಇದ್ರಲ್ಲಿ ಸುಮಾರು ಒಂದು 10 ಅಡಿ, 8 ಅಡಿ, 9 ಅಡಿ ಗಿಡಗಳು ಬಂದ್ಬಿಟ್ಟಿತ್ತು. ಸುಮಾರು ಒಂದು ತಿಂಗಳು ಕ್ಲೀನ್ ಮಾಡಿದೀವಿ. ಇದೆಲ್ಲ ಮಾಡಿದೀವಿ. ಇವಾಗ ಮೇಂಟೈನ್ ಆಗ್ತಾ ಇದೆ. ಇವಾಗ ಕಂಟ್ರೋಲ್ ಆಗ್ಬೇಕಂದ್ರೆ ಇವಾಗ ದಿನ ಎಲ್ಲ ಸ್ವಲ್ಪ ನಿಮ್ಮವರು ಇರ್ಬೇಕು. ರಾತ್ರಿಗೆ ನಾವು ಮತ್ತೆ ಅಫ್ಸರ್ ಅವರು ನಾವೆಲ್ಲ ಹೋಗಿ, ನಾವು ನಮ್ಮ ಪಾರ್ಕ್ ಗ್ರೂಪ್ ಇಂದ ಎಲ್ರು ಹೋಗಿ ನಾವು ಡಿವೈಎಸ್ಪಿ ಸಾಹೇಬ್ರಿಗೂ ಮಾತಾಡ್ತೀವಿ. ಅವ್ರಿಗೂ ರಾತ್ರಿ 2-3 ಟೈಮ್ ಬರಕ್ಕೆ ನಾವು ಅವ್ರಿಗೂ ಅವ್ರಿಗೆ ರಿಕ್ವೆಸ್ಟ್ ತಮ್ಮಿಂದ ಇಷ್ಟೊಂದು ನಮ್ಗೆ ಸಹಕಾರ ಆಗ್ಬೇಕು. ಮೇನ್ ಗೇಟ್ ಹೆಂಗಸರೆಲ್ಲಾನು ಏನಿದೆ, ಒಂದ್ ಸುಮಾರು ಇಲ್ಲಿಂದ ಬರ್ಬೇಕಂದ್ರೆ ಒಂದು 3/4 ಕಿಲೋಮೀಟರ್ ನಡಿಬೇಕು. ಇಲ್ಲೆಲ್ಲೂ ದಾರಿ ಇಲ್ಲ. ಇದು ಫುಲ್ ರೌಂಡ್ ನೋಡಿದ್ರೆ ಹಿಂಗ್ ಬರ್ಬೇಕು. ಅದ್ರಿಂದ ಒಂದ್ ಗೇಟ್ ಇದೊಂದು ಇದಾಗ್ಬಿಟ್ರೆ ಸ್ವಲ್ಪ ಎಲ್ಲಾ ಮೆಷಸ್. ಆಮೇಲೆ ಎಲ್ಲಾ ಶುಗರ್ ಪೇಷಂಟ್ಸ್ ಇವರೆಲ್ಲ ಬರೋದು, ಅವ್ರಿಗೆ ಎಲ್ಲ ಇವಾಗ ಸಪೋಸ್ ರಿಸರ್ಚ್ ಇನ್ನೊಂದು ಹೋಗ್ಬೇಕಂದ್ರೆ ಏನು ಇಲ್ಲ. ಪಾಪ ತುಂಬಾ ತೊಂದರೆ ಆಗ್ತಾ ಇದೆ. ರಿಪೇರ್ ಮಾಡ್ಬೇಕು. ಇದು ಸುಮಾರು ಸತಿ ಶಾಸಕರಿಗೂ ಹೇಳಿದೀವಿ, ಅಧ್ಯಕ್ಷರಿಗೂ ಹೇಳಿದೀವಿ, ಆಮೇಲೆ ನಜೀರ್ ಅಣ್ಣಗೂ ಹೇಳಿದೀವಿ, ನಮ್ಮ ಅನಿಲ್ ಅಣ್ಣಗೂ ಹೇಳಿದೀವಿ. ಅವರೆಲ್ಲ ಬಂದು ಒಂದ್ಸತಿ ಎಲ್ಲ ವೀಕ್ಷಿಸಿ ಎಲ್ಲ ಮಾಡಿ ಹೋಗಿದ್ದಾರೆ. ಕೆಲವೊಂದು ಕೆಲಸಗಳು ಮಾಡ್ತಿದ್ದಾರೆ. ಮುಂದೆನೂ ಮಾಡಿಸ್ತೀನಿ ಅಂತ ಹೇಳಿ ಶಾಸಕರು ಮತ್ತೆ ಎಲ್ಲರೂ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಒಂದು ಆಶ್ವಾಸನೆ ಮೇರೆಗೆ ಮೇಲೆ ನಿಮ್ಗೆಲ್ಲ ನಾವು ಮುಂದೆ ನಮ್ ಕಡೆಯಿಂದಾನು ನಾವು ಅವ್ರಿಗೂ ಮಾತಾಡ್ತೀವಿ. ತಮ್ಮಿಂದಾನು ಇದಾಗ್ಬಿಟ್ಟು ಸ್ವಲ್ಪ ಇದೆಲ್ಲ ಆದ್ರೆ ಒಂದ್ ಸಹಕಾರ ಆಗತ್ತೆ. ಆಮೇಲೆ ಇಲ್ಲಿ ಏನಾಗಿದೆ, ಎಕ್ವಿಪ್ಮೆಂಟ್ ಒಂದೇ ಇರೋದು, ಅದರಲ್ಲಿ ಒಂದು 5-6 ಎಕ್ವಿಪ್ಮೆಂಟ್ ಮುರಿದೋಗಿದೆ. ಇನ್ನ ಒಂದ್ ಜಾಗ ಇದೆ, ಒಂದು ಎಕ್ವಿಪ್ಮೆಂಟ್ ಅಲ್ಲೊಂದು ಹಾಕ್ಬಿಟ್ರೆ, ಸಪೋಸ್ ಬೆಳಗ್ಗೆ ಹೊತ್ತು ಸುಮಾರು ಒಂದು 200-300 ಲೇಡೀಸ್ ಇರ್ತಾರೆ, ಒಂದ್ 300-400 ಜೆಂಟ್ಸ್ ಇರ್ತಾರೆ. ಅಷ್ಟು ಜನ ಬರ್ತಾರೆ ಬೆಳಗ್ಗೆನೆ. ಆ ಒಂದೇ ಕಡೆ ಇರೋದಕ್ಕೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಒಬ್ಬೊಬ್ರು ಮಾಡಕ್ ಒಂದ್ ಮಿನಿಮಮ್ 5 ನಿಮಿಷ 10 ನಿಮಿಷ ಅಂದ್ರೂ ಆಗ್ತಾ ಇಲ್ಲ. ಅದಕ್ಕೆ ಅದೊಂದು ಆಗ್ಬಿಟ್ರೆ ಅವ್ರು ಸಪರೇಟ್ ಆಗೋಗುತ್ತೆ, ಒಂದು ಅನುಕೂಲನೂ ಕಟ್ಟೋಗ್ಬಿಟ್ಟಿದ್ದಾರೆ. ಸರ್ ಅದು ಮರಳು ಹಾಕ್ಸ್ಬೇಕು ಸರ್. ಅಲ್ಲಿ ಗ್ರಾವಲ್ ಇದೆ, ಜಾರಿ ಬೀಳ್ತವೆ ಮಕ್ಕಳು, ಮರಳು ಹಾಕ್ಸ್ಬೇಕು ಸರ್. ಇದು ಸುಮಾರು ಇದು ಆಸಿಫ್ ಹೇಳ್ತಾ ಇರೋದೇನಂದ್ರೆ, ಆ ಇಕ್ವಿಪ್ಮೆಂಟ್ಸ್ ಕೆಲವೊಂದು ರಿಪೇರ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸ್ಟ್ರಾ ಆಗ್ಬಿಟ್ರೆ ಒಳ್ಳೇದು. ಅದು ಹೇಳಿದ್ದಾರೆ, ಎಕ್ಸ್ಟ್ರಾ ಮಾತಾಗಿದೆ, ರಿಪೇರ್ ಆಗಿರ್ಲಿಲ್ಲ. ನಾವು ಏನ್ ಟಾಪ್ ಪ್ರಿಯಾರಿಟಿ ಗೇಟ್ ಓಪನ್ ಮಾಡ್ಬೇಕು, ಟಾಯ್ಲೆಟ್ ರಿಪೇರಿ ಮಾಡ್ಬೇಕು, ಮಾಡೋಣ. ಜೊತೆಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ಮೀಟಿಂಗ್ ಕರೆದಿದ್ರು. ಬ್ಯಾಂಕರ್ಸ್, ಬೇರೆ ಬೇರೆ ಇಂಡಸ್ಟ್ರಿಯಲಿಸ್ಟ್, ಯಾರ ಬೇರೆ ಉದ್ಯಮದಾರರು, ಡೋನರ್ಸ್ ಇಂದ ಎಲ್ಲಾ ಸರ್ಕಲ್ಸ್ ಮತ್ತೆ ಪಾರ್ಕ್ಗಳು ಎಲ್ಲ ಒಂದ್ಸರಿ ರೆಡಿ ಮಾಡಿ, ನಮ್ಮೂರು ಹಳ್ಳಿಗೂ ತಪ್ಪೋಗಿದೆ, ಟೌನ್ಗೂ ತಪ್ಪೋಗಿದೆ. ಬೆಂಗಳೂರಿಗೆ ಎಷ್ಟು ಕಿಲೋಮೀಟರ್ ಕೋಲಾರದಿಂದ? 70 ಅಲ್ಲ, ನರಸಾಪುರ ಸೇರಿದ ತಕ್ಷಣ ಬೆಂಗಳೂರಿಗೆ ಹೌದು 16-20 ಕಿಲೋಮೀಟರ್ ಅಲ್ಲೇ ನಾವು ಬೆಂಗಳೂರು ಇಟ್ಕೊಂಡಿದ್ದೀವಿ. ನಮ್ಮೂರು ಎಲ್ಗೂ ಇಲ್ಲ, ಆತರ ಇದೆ. ನಾವು ಈ ಊರಲ್ಲಿ ಬದುಕಿ ಬಾಳ್ತಾ ಇರೋರು, ಇಲ್ಲಿ ಏನು ಬದುಕು ಕಟ್ಕೊಂಡು ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೀವಿ. ಅಟ್ಲೀಸ್ಟ್ ನಮ್ಮ ಈಗ ನೀವೇ ಏನ್ ಮುಸ್ಲಿಂ ಬಾಂಧವ್ರು ಏನಿದ್ರೆ, ನಿಮ್ಮ ಸಂಪಾದನೆಯಲ್ಲಿ ಒಂದು 5% ಬಡವರಿಗೆ ಇನ್ನೊಂದು ಕೊಡ್ಬೇಕು ಅಂತ ನಿಮ್ ತಲೆಯಲ್ಲಿ ಏನಿದೆ, ಅದೇ ಕಾನ್ಸೆಪ್ಟ್ ನಲ್ಲಿ ಎಲ್ರು ಸಾರ್ವಜನಿಕರು, ಎಲ್ರು ದೊಡ್ಡವರು ಹಿರಿಯರು
ಈ ಒಂದು ಊರಿಗೆ ನಾವೇನಾರ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಇಲ್ಲಿ ಜೀವಿಸ್ಬೇಕು. ಅದು ಹೆಂಗ್ ಜೀವಿಸ್ಬೇಕು, ಗಲೀಜಲ್ಲಿ ಜೀವನ ಮಾಡೋದ್ ಬೇಡ. ಒಂದ್ ಸ್ವಲ್ಪ ಒಳ್ಳೆ ಹೆಸರಿದೆ ಕೋಲಾರ ಅಂದ್ರೆ. ದಕ್ಷಿಣ ಭಾರತನ ಒಂದ್ ಕಾಲದಲ್ಲಿ ದಕ್ಷಿಣ ಭಾರತನ ಇಂಪ್ರೂವ್ ಮಾಡಿದ್ದೆ ಕೋಲಾರದ ಬಂಗಾರದಿಂದ. ಏನೋ ಆ ಮಟ್ಟದ ಒಂದು ಇತಿಹಾಸ ಇದೆ. ನಮಗೆ ಚಿನ್ನದ ನಾಡು ಅಂತಾರೆ. ಈ ಮಟ್ಟದಲ್ಲಿರುವಾಗ ನಾವು ನಮ್ಮನ್ನು ನಾವೇ ಗಲೀಜ್ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ನಾವು ಅದನ್ನ ಬೂಮ್ ಅಪ್ ಮಾಡ್ಬೇಕು. ನಮ್ದೇನು ವಾಟ್ ಐ ಆಮ್ ಅಂತ ನನ್ಗೆ ಗೊತ್ತಿಲ್ಲ, ಆ ತರ ಜೀವಿಸ್ತಾ ಇದೀವಿ. ಆ ಮಟ್ಟದಲ್ಲಿದ್ದವಾಗ ನಾವ್ ಏನ್ ಮಾಡ್ಬೇಕು, ನಮ್ಮ ಏನು ನಮ್ ಕಾಂಟ್ರಿಬ್ಯೂಷನ್ ಏನು ಈ ಸಮಾಜಕ್ಕೆ, ಈ ಊರಿಗೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡು ಏನಾರ ಮಾಡೋಣ. ಅದಕ್ಕೆ ನಮ್ದು ಒಂದು ಪಾತ್ರ. ನಾನೊಬ್ಬ ಏನು ಮಾಡಕ್ಕಾಗಲ್ಲ, ಎಲ್ರು ಸೇರಿದ್ರೆ ಇದು ಒಂದು ಇದಾಗತ್ತೆ. ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು, ಒಂದು ಬೇರೆ ಸಂಸ್ಥೆಯವರು ಯಾರು ಮುಂದೆ ಬಂದ್ರೆ ಇದನ್ನ ಪೂರ್ತಿ ಮೇಂಟೆನೆನ್ಸ್ ಅವ್ರಿಗೆ ಕೊಡ್ತೀವಿ. ಅವ್ರ ಅಡ್ವರ್ಟೈಸ್ಮೆಂಟ್ ಬೋರ್ಡು, ಒಂದ್ ಟಿವಿ ಹಾಕ್ಲಿ, ಸಂಜೆ ಯಾರು ಬಂದವ್ರ ಮಕ್ಕಳು ಅವರು ನೋಡ್ಲಿ. ಈ ತರ ಒಳ್ಳೆ ಕಾನ್ಸೆಪ್ಟ್ ಇದೆ, ಅದೆಲ್ಲ ಮಾಡೋಣ. ಅದೆಲ್ಲ ನಿಮ್ಮಂತವ್ರು ಸಪೋರ್ಟ್ ಮಾಡ್ಬೇಕು. ನಿಮ್ ಕೈಲಿ ಏನಾಗತ್ತೋ ಸಣ್ಣ ಸಣ್ಣದು, ಒಬ್ರು ಒಂದ್ ಲೈಟ್ ಹಾಕ್ಸಿದ್ರೆ ಎಷ್ಟೋ 20 ಲೈಟ್ ಆಗ್ಬಿಡುತ್ತೆ. ಹೇಳದ್ ನಾನು, ನೀವ್ ಹಾಕ್ಸಿ ಅಂತ ಕೇಳೋದಿಲ್ಲ. ಅಟ್ಲೀಸ್ಟ್ ನಮ್ ಮೈಂಡ್ ಸೆಟ್ ಹಂಗಿರ್ಬೇಕು, ನಮ್ದು ಏನಾರ ಇರ್ಲಿ ಅನ್ನೋ ರೀತಿಲಿ ಇರ್ಲಿ ಅಂತ. ಈಗ ಏನು ಅರ್ಜೆಂಟ್ ಆಗಿ ಡೋರು ಗೇಟ್ ಹಾಕೋದು, ಟಾಯ್ಲೆಟ್ಸ್ ಮಾಡ್ಸೋಣ ಅಂತ ಯಾರ ಬ್ಯಾಂಕರ್ ಅವರು ಇವ್ರು ಮುಂದೆ ಬಂದ್ರೆ ಅವ್ರಿಗೂ ಟೈ ಅಪ್ ಮಾಡಿ ಪೂರ್ತಿ ಆಗೋ ತರ ವ್ಯವಸ್ಥೆ ಮಾಡ್ತೀವಿ. ಈಗೆಲ್ಲ ಮೊನ್ನೆ 11 ಸರ್ಕಲ್ ಪಾರ್ಕ್ಗಳು ಒಪ್ಕೊಂಡಿದ್ದಾರೆ. ಬೇರೆ ಬೇರೆ ಕೃಷ್ಣಾರೆಡ್ಡಿ ಅವರು, ಆಮೇಲೆ ಬ್ಯಾಂಕ್ಗಳವರು,